ಬ್ಯಾಂಕ್ನಿಂದ ಸಾಲ ತಗೊಂಡಂತಹ ವ್ಯಕ್ತಿಯೊಬ್ಬ ಅದನ್ನು ಮರುಪಾವತಿ ಮಾಡದೆ ಬ್ಯಾಂಕ್ ಸಿಬ್ಬಂದಿಗೆ ಸಾಕಷ್ಟು ಸತಾಯಿಸ್ತಾ ಇದ್ದ. ಎಷ್ಟೇ ಬಾರಿ ಮನವಿ ನೋಟಿಸ್ ಕೊಟ್ಟರೂ ಕೇರೆ ಮಾಡದಂತಹ ಆತನ ಮನೆಗೆ ಬ್ಯಾಂಕ್ ಸಿಬ್ಬಂದಿಗಳು ಹೋಗಿದ್ದಾರೆ ಸಾಲ ಮರುಪಾವತಿ ಮಾಡಪ್ಪ ಅಂತ ಕೇಳೋದಕ್ಕೆ. ಆದರೆ ಆತ ದುಡ್ಡು ಕೊಡದೇನೆ ಪಿಸ್ತೂಲ್ ತೋರಿಸಿ ಬ್ಯಾಂಕ್ ಸಿಬ್ಬಂದಿಗೆ ಬೆದರಿಕೆ ಹಾಕಿದ್ದಾನೆ. ಯಾರೀತ ಅಂತ ನೋಡೋಣ ಬನ್ನಿ. ಬ್ಯಾಂಕ್ನಿಂದ ಸಾಲ ಪಡೆದು ದಂಪತಿ ವಂಚನೆ. ಬ್ಯಾಂಕ್ ಮ್ಯಾನೇಜರ್ಗೆ ಪಿಸ್ತೂಲ್ ತೋರಿಸಿ ಬೆದರಿಕೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಉಜುರುಪಾದೆ ನಿವಾಸಿ ಕೀರ್ತಿ ಅಖಿಲೇಶ್ ಎನ್ನುವ ಮಹಿಳೆ 2 ಕೋಟಿ ರೂಪಾಯಿ ಸಾಲ ಪಡೆದಿದ್ಲು. ಆ ಬಳಿಕ ಸಾಲ ಮರುಪಾವತಿ ಮಾಡದೆ ನಾಪತ್ತೆಯಾಗಿದ್ಲು. ಸಾಲ ಮರುಪಾವತಿಸುವಂತೆ ಹಲವು ಬಾರಿ ಸಾಲದಾರರಿಗೆ ಬ್ಯಾಂಕಿನ ವಕೀಲರಿಂದ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೆ ಈ ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಕಾರಣ, ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪುತ್ತೂರು ಬ್ರಾಂಚ್ ಮ್ಯಾನೇಜರ್ ಸಿಬ್ಬಂದಿ ಜೊತೆ ಸಾಲ ಪಡೆದ ಕೀರ್ತಿ ಅಖಿಲೇಶ್ ಮನೆಗೆ ತೆರಳಿದ್ರು. ಈ ವೇಳೆ ಕೀರ್ತಿ ಪತಿ ಅಖಿಲೇಶ್ ಹಲ್ಲೆಗೆ ಮುಂದಾಗಿದ್ದ. ತನ್ನ ಬಳಿಯಿದ್ದ ಪಿಸ್ತೂಲ್ ತೋರಿಸಿ ಕೊಲ್ಲುವ ಬೆದರಿಕೆಯನ್ನು ಒಡ್ಡಿದ್ದಾನೆ. SBI ಬ್ಯಾಂಕಿಂದ ಸುಮಾರು 2 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮಂಜೂರು ಮಾಡಿಸಿಕೊಂಡು ಒಂದು ಬೈಕ್ ಶೋರೂಮನ್ನು ಓಪನ್ ಮಾಡಿರ್ತಾರೆ ಮತ್ತು ಸಾಕಷ್ಟು ದಿನಗಳ ಕಳೆದರೂ ಅವರು ಸಾಲನ ಮರುಪಾವತಿ ಮಾಡದಿರೋದ್ರಿಂದ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಆಗಿರುತ್ತೆ. ವಕೀಲರ ಮುಖಾಂತರ ಸಾಕಷ್ಟು ನೋಟಿಸ್ಗಳನ್ನು ನಾವು ಸಂಬಂಧಪಟ್ಟವರಿಗೆ ಜಾರಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಸಾಲ ಮರುಪಾವತಿ ಮಾಡಲಿಕ್ಕೆ ತಗೊಂಡಿರೋದಿಲ್ಲ. ಮೇಲಧಿಕಾರಿಗಳ ಮೌಖಿಕ ಆದೇಶದಂತೆ 25ನೇ ತಾರೀಕು ಸುಮಾರು 3 ಗಂಟೆ 20 ನಿಮಿಷಕ್ಕೆ ಏನು ಸಾಲ ತಗೊಂಡಿರ್ತಾರೆ ಅವರ ಮನೆಗೆ ಇವರು ಬ್ಯಾಂಕ್ ಮ್ಯಾನೇಜರ್ ಅಂದರೆ ಈ ಕೇಸಿನ ಫಿರ್ಯಾದಿದಾರರು ಮತ್ತು ಇತರ ಇಬ್ಬರು ಏನು ಬ್ಯಾಂಕಿನ ನೌಕರರು ಹೋಗಿರ್ತಾರೆ. ಈ ಸಂಬಂಧ ಬ್ಯಾಂಕ್ ಮ್ಯಾನೇಜರ್ ಚೈತನ್ಯ ಸಾಲಗಾರ ಅಖಿಲೇಶ್ ಮತ್ತು ಕಿಶೋರ್ ಭಟ್ ವಿರುದ್ಧ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಹಿನ್ನೆಲೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಅಖಿಲೇಶ್ ಬಳಿ ಇರೋದು ಪರವಾನಗಿ ಇರುವ ಪಿಸ್ತೂಲ್ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಆದರೆ ಬೆದರಿಕೆ ಹಾಕಲು ಪಿಸ್ತೂಲ್ ಬಳಸಿದ ಹಿನ್ನೆಲೆ ಕಾನೂನು ಬಾಹಿರವಾಗಿದ್ದು ಶಸ್ತ್ರಾಸ್ತ್ರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ನಮಗೆ ಈಗ ಸದ್ಯಕ್ಕೆ ತಿಳಿದ ಮಾಹಿತಿ ಏನಂದರೆ ಅದು ಲೈಸೆನ್ಸ್ಡ್ ವೆಪನ್ ಆಗಿರೋದ್ರಿಂದ ಲೈಸೆನ್ಸ್ ವೆಪನ್ ಆದರೂ ಕೂಡ ಆ ರೀತಿ ತೋರಿಸೋದು ಅದು ತಪ್ಪಾಗಿರುತ್ತೆ. ಹಾಗಾಗಿ ಏನು ಕಾನೂನು ರೀತಿ ಕ್ರಮ ಹಾಕ್ಕೊಳ್ಬೇಕೋ ನಾವು ಅದನ್ನು ವೆಪನ್ನ ಮತ್ತೆ ಏನು ಮಾಡಬೇಕೋ ಅದನ್ನು ನಾವು ಮಾಡ್ಕೋತೀವಿ. ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಸಾಲಗಾರ್ತಿ ಕೀರ್ತಿ ಅಖಿಲೇಶ್ ಪ್ರತಿ ದೂರನ್ನ ನೀಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಮನೆಯೊಳಗೆ ನುಗ್ಗಿ ಅಸಭ್ಯವಾಗಿ ವರ್ತಿಸಿ ಮಾನಹಾನಿಗೂ ಯತ್ನಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಂಬಂಧವೂ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.